ಹಾಯ್ ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಅಡ್ಡ. ಇವತ್ತು ಬಿಗ್ ಬಾಸ್ನಲ್ಲಿ ಬಟ್ಟೆ ಒಗೆಯೋ ಟಾಸ್ಕ್ ಇದೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಇಲ್ಲಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ರಿಗೂ ನಾನು ಕೊಡುವಂಥ ವಿಡಿಯೋ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಮೊದಲನೇದಾಗಿ ನಮಗೆ ನಿನ್ನೆ ಎಪಿಸೋಡ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ತನಿಷಾ ಹಾಗೂ ಸಂಗೀತ ಅವರ ಟೀಮ್ ಬಿಲ್ಡ್ ಆಗುತ್ತೆ. ಆ ಟೀಮ್ ಮೆಂಬರ್ಸು ಇವತ್ತು ಬಟ್ಟೆ ಒಗೆಯುವಂಥ ಒಂದು ಟಾಸ್ಕನ್ನು ಆಡ್ತಾರೆ. ಒಂದೊಂದು ಟೀಮಲ್ಲಿ ಒಬ್ಬರೊಬ್ಬರು ಬಟ್ಟೆ ಒಗಿಬೇಕು. ಹಾಗೆ ಮಿಕ್ಕಿದ ಟೀಮ್ ಮೆಂಬರ್ಸು ಅವರ ಒಂದು ಟೀಮ್ ಬಟ್ಟೆಯನ್ನು ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಎದುರಾಳಿ ತಂಡ ಬಂದು ಅವರು ಕಲರ್ಸ್ನ ಆ ಬಟ್ಟೆಗೆ ಹಾಕಿದ್ರೆ ಅವರ ಒಂದು ಗೆಲುವು ಅಂತ ಅರ್ಥ. ಅಂದರೆ ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಯಾವ ಟೀಮು ಸ್ವಚ್ಛತೆಯನ್ನು ಕಾಪಾಡುತ್ತೆ ಆ ಟೀಮು ವಿನ್ ಆದ ಹಾಗೆ. ಆದರೆ ಈ ಒಂದು ಟಾಸ್ಕಲ್ಲಿ ಅವಿನಾಶ್ ಮತ್ತು ವಿನಯ್ ಮಧ್ಯೆ ತುಂಬಾ ಅಗ್ರೆಸಿವ್ ಆದ ಒಂದು ಜಗಳವನ್ನು ನೋಡ್ಬೋದು ನಾವಿವತ್ತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಯಾವತ್ತೂ ಕೂಡ ಆಟ ಅಂತ ಬಂದರೆ ತುಂಬ ಅಗ್ರೆಸಿವ್ ಆಗಿ, ತುಂಬ ಜಗಳ ಆಡಿಕೊಂಡು, ತುಂಬ ರಗಡಾಗಿ ಆಟ ಆಡ್ತಾ ಇರ್ತಾರೆ. ಸೊ ಇದೆಷ್ಟು ಸರಿ ತಪ್ಪು ಆಟದಲ್ಲಿ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಕಾರ್ತಿಕ್ ಮತ್ತು ಮೈಕಲ್ ಮಧ್ಯೆ ಕೂಡ ಜಗಳ ಆಗುತ್ತೆ. ಕಾರ್ತಿಕ್ ಅವರು ಮೈಕಲ್ನ ತೆಳ್ತಾರೆ, ಆದರೆ ನಾನೇನು ಕಮ್ಮಿ ಅಲ್ಲ ಅಂತ ತಿರ್ಗಾ ಮೈಕಲ್ ಅವರು ಕಾರ್ತಿಕ್ನ ತೆಳ್ಳಿ ಬಕೆಟ್ನ ತಗೊಂಡು ನೀರೆಲ್ಲ ಸುರಿತಾರೆ. ಇಲ್ಲಿ ನಾವು ನೋಡ್ತಿರೋ ಹಾಗೆ ಸಿರಿ ಮೇಡಮ್ ಹಾಗೂ ನಮ್ರತಾ ಅವರು ತುಂಬ ಅಂದರೆ ಕನ್ಸರ್ನ್ ಮೂಲಕದಿಂದ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅವಿನಾಶ್ ಹಾಗೂ ವಿನಯ್ ಅವರ ಜಗಳ ಮಾತ್ರ ನಿಲ್ಲೋದಿಲ್ಲ. ಈ ಒಂದು ಎಪಿಸೋಡ್ನ ನಾನಂತೂ ತುಂಬ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ತಾ, ಹಾಗಾದರೆ ಇವತ್ತಿನ ಬಟ್ಟೆ ಒಗೆಯುವಂಥ ಟಾಸ್ಕಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ 9:30ವರೆಗೂ ಕಾಯಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.